ದಿವಸ ಇಂಥ ರೌಡಿ ಕೆಲಸ ಮಾಡ್ತೀಯ? ಹೆಣ್ಮಕ್ಳ ಗಂಟೆಗೆ ಹುಟ್ಟಿಯ? ಹುಷಾರ್. ಬೇಗ ಹೋಗಿ ಮನೆ ಸೇರ್ಕೊ. ಹೋಗಮ್ಮ, ಹೋಗು. ಗರಡಿ ಮನೆ. ಬಸವ. ಏನ್ ಬಸವ? ನಾನು ಕುಸ್ತಿ. ಕುಸ್ತಿ? ಹಾ. ಅಬ್ಬಾ, ಹಿಡ್ಕೊಳ್ಳೋ ಅಮ್ಮ. ಏನಿಲ್ಲ ಬಿಡ್ರೋ. ನೋಡಿದೆ ಲಿಂಗಣ್ಣ, ಹೇಗಿದ ನಮ್ಮ ಹುಡುಗ? ಭಲೇ ಬಸವ, ನಿನ್ನಂತ ಶಿಷ್ಯನ್ನೇ ನಾನು ಹುಡುಕ್ತಾ ಇದ್ದೆ. ಈ ಊರಿನಲ್ಲಿ ಏನ್ ಮಾಡ್ತಿದ್ಯಪ್ಪ? ನಮ್ಮಪ್ಪ ಒಬ್ಬ ಸಾಹುಕಾರನ ಹತ್ರ ಸಾಲ ಮಾಡಿಬಿಟ್ಟಿದ್ದಾನೆ, ಅದನ್ನ ತೀರಿಸೋಣ ಅಂತ ಪಟ್ಟಣಕ್ಕೆ ಬಂದೆ. ಓ ಹಾಗೋ, ಸರಿ. ಹಣನು ಸಂಪಾದನೆ ಮಾಡಿ ಅಂತೆ, ಹೆಸರು ಗಳಿಸಿ ಅಂತೆ. ಬಾ ನನ್ ಜೊತೆ. ಸರಸ್ವತಿ, ಸರು. ಅಯ್ಯೋ, ಇದೇನ್ ಹೆಣೆ ಮೇಲೆ ಗಾಯ? ಯಾವನೋ ಹಳ್ಳಿ ಹುಡುಗ ನನ್ ಸುಮ್ನೆ ಹೊಡೆದ್ಬಿಟ್ಟ. ಸುಮ್ನೆ ಬಿಟ್ಟ ಅವನ್ನ? ಇಡ್ತೀನಿ, ನನ್ನಷ್ಟೇ ಬಲಶಾಲಿ ಸಿಕ್ಕಿರುವಾಗ ಕಟ್ಟಿ ಎಳ್ಕೊಂಡ್ ಬಂದಿದೆ. ನೋಡ್ಬಾ ಬಸವ, ಈ ಹುಡುಗನೇ? ಇವನ್ನೇ ಪ್ರೀತಿಯನ್ನು ಹಗ್ಗದಿಂದ ಕಟ್ಟಿ ದರ್ಬಾರ ಅಂತ ಹೇಳ್ಕೊಂಡ್ ಬಂದಿದ್ದೀನಿ. ಅಮ್ಮ ಅಮ್ಮ, ಇಂಥ ಒಂದು ಒಳ್ಳೆ ಮಾತು ಕೇಳೋ ಪುಣ್ಯ ಈ ಜನ್ಮದಲ್ಲಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ದೇವರು ಬಸವನ್ನ ನಮ್ಮನೆ ಕಳಿಸಿರೋದು. ಬಸವ, ಇನ್ಮೇಲೆ ಇದೇ ನಿನ್ ಮನೆ. ತಂದೆ ತಾಯಿಗಳು ಬಿಟ್ಟು ಬಂದು ನನಗೆ ನೀವೇ ತಂದೆ ತಾಯಿಗಳು. ಹಾಗಾದ್ರೆ ನಾನು ನಿನ್ ಚಿಕ್ಕಪ್ಪ? ನಮ್ ಚಿಕ್ಕಮ್ಮನ ಮಗ. ತಮ್ಮ ಅನ್ನಿ. ಇವನೇನ ನಮ್ ತಮ್ಮನೇ, ಹೆಸರು ಮಾತ್ರ ಅಣ್ಣಯ್ಯ ಅಂತ. ಅಲ್ಲೇ ನೋಡಿ ನನ್ ಪಜಿತಿ, ಯಾವ ಹುಡುಗಿರು ನೋಡಿದ್ರು ನನ್ಗೆ ಅಣ್ಣಯ್ಯ ಅಂದ್ಬಿಡ್ತಾರೆ. ಅದಕ್ಕೇನೆ ನಂಗೆ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ. ಅಣ್ಣಯ್ಯ, ಕುಸ್ತಿ ಗಿಸ್ತಿ ಮಾಡ್ತೀರಾ? ಓ, ಎಲೆ ಮುಂದ್ ಕೂತ್ಬಿಟ್ರೆ ನಾನೇ ಫಸ್ಟ್ ಗೆಲ್ಲೋದು. ಚೆನ್ನಾಗಿ ಮಾತಾಡ್ತೀರಾ. ಬಸವ, ನಾಳೆಯಿಂದ ನಿಂಗೆ ಟ್ರೈನಿಂಗ್ ಆಯ್ತಲ್ಲಪ್ಪ. ಈ ನಾಳೆಯಿಂದ ನನ್ ಕೈ ಸಿಕ್ಕೋದಿಲ್ಲ. ಇವತ್ತು ಒಂದ್ ದಿವಸ ಆದ್ರೂ ನಾವು ಜಾಲಿ ಇರೋಣ. ಬಾ ಬಾ ಹೋಗೋಣ.